ಕೋಲಾರ ನಗರದ ಸಹಕಾರ ನಗರದ ನಿವಾಸಿ 24 ವರ್ಷದ ಮಾನಸ 1 ವರ್ಷದ ಹಿಂದೆ ಕೋಲಾರ ತಾಲೂಕಿನ ತುರಾಂಡಹಳ್ಳಿಯ ಉಲ್ಲಾಸ್ ಗೌಡನೊಂದಿಗೆ ವಿವಾಹವಾಗಿದ್ದಳು. ಆದರೆ ಉಲ್ಲಾಸ್ ಗೌಡ ಕುಟುಂಬಸ್ಥರು ಮಾನಸಾಳಿಗೆ ವರದಕ್ಷಿಣೆ ಹಾಗೂ ಮಾನಸಿಕವಾಗಿ ಕಿರುಕುಳ ನೀಡಿದ್ದಾರೆ. ಈ ಬಗ್ಗೆ ದೊಡ್ಡವರಿಗೆ ಗೊತ್ತಾಗಿ ರಾಜಿ ಸಂಧಾನಗಳನ್ನು ನಡೆಸಿದ್ರು. ಆನಂತರ ಮಾನಸಾಳನ್ನು ತವರು ಮನೆಗೆ ಕಳುಹಿಸಿದ್ದರು. ತದನಂತರ ಉಲ್ಲಾಸ್ ಗೌಡ ವಿಚ್ಛೇದನ ಪಡೆದುಕೊಳ್ಳುವ ಉದ್ದೇಶದಿಂದ ನೋಟಿಸ್ ಸಹ ವಕೀಲರ ಕಡೆಯಿಂದ ಮಾನಸಾಳಿಗೆ ಕಳುಹಿಸಿದ್ದರು. ಇದರಿಂದಲೇ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಕುಟುಂಬದ ಸದಸ್ಯರು ಅಳಲು ತೋಡಿಕೊಂಡಿದ್ದಾರೆ. ಬೆಳಗ್ಗೆ ಹಬ್ಬ ಅಂತ ಎಲ್ಲ ಅಡಿಗೆಗಳು ಮಾಡಿ ಮಡಿಗೆವಳಪ್ಪ ಮನ್ಯಾಗ ತಂಗಿ ಬತ್ತಾಳೆ. ನನ್ನ ತಂಗಿ ನಾನಿದ್ರೆ ನನ್ನ ತಂಗಿಗೂ ನಮ್ಮ ಅಣ್ಣ ಕೊಟ್ಟ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಾನಸ, ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನನ್ನ ಜೀವನ ಉಲ್ಲಾಸ್ ಫ್ಯಾಮಿಲಿಯಿಂದ ಅಷ್ಟೇ ಆಗಿದೆ, ದಯವಿಟ್ಟು ನನ್ನ ಒಡವೆಯನ್ನ ನನ್ನ ಮನೆಗೆ ವಾಪಸ್ ಮಾಡಿ ಎಂದು ಡೆತ್ ನೋಟ್ ಬರೆದು ಇಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದು, ಘಟನಾ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.